ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಉಡುಪಿ ಜಿಲ್ಲೆಯ ಪ್ರವಾಸವನ್ನು ಮಾಡಬೇಕು ಅಂತ ಅಂದುಕೊಳ್ತಾ ಇದ್ರೆ ಯಾವೆಲ್ಲ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಬಹುದು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಮಲ್ಪೆ ಬೀಚ್ ಉಡುಪಿ ಜಿಲ್ಲೆಯ ಪ್ರಮುಖ ಆಕರ್ಷಣೆ ಅಂದರೆ ಅದು ಮಲ್ಪೆ ಬೀಚ್. ಇಲ್ಲಿನ ಕಡಲ ತೀರ, ಮೀನುಗಾರಿಕೆ ಬಂದರು ಮತ್ತು ಸೇಂಟ್ ಮೇರಿಸ್ ದ್ವೀಪಕ್ಕೆ ಮಲ್ಪೆ ಹೆಸರುವಾಸಿಯಾಗಿದೆ. ಇಲ್ಲಿನ ಸುಂದರ ಕಡಲ ತೀರ ಪ್ರವಾಸಿಗರನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುತ್ತೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನ. ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ದಕ್ಷಿಣ ಭಾರತದಲ್ಲಿ ಹಿಂದೂಗಳ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ದೇವಾಲಯವನ್ನ 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಸ್ಥಾಪಿಸಿದ್ದಾರೆ. ಮಟ್ಟು ಬೀಚ್ ಅತ್ಯಂತ ಸುಂದರ ಬೀಚ್ ಎನಿಸಿಕೊಂಡಿರುವ ಈ ಬೀಚ್ ಉಡುಪಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಶಾಂತತೆಯ ಕಡಲ ತೀರ, ತೆಂಗಿನ ಮರ ಮತ್ತು ತಾಳೆ ಮರಗಳು ಪ್ರಕೃತಿಯ ಸೌಂದರ್ಯವನ್ನ ಹೆಚ್ಚಿಸಿವೆ. ಈ ಕಾರಣಕ್ಕೆ ಮಟ್ಟು ಬೀಚ್ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಕಾಪು ಬೀಚ್ ಮತ್ತು ಲೈಟ್ ಹೌಸ್. ಕಾಪುವಿನ ಮರಳಿನ ಕಡಲ ತೀರಗಳು ಅರಬ್ಬಿ ಸಮುದ್ರದ ವಿಹಂಗಮ ನೋಟವನ್ನ ನೀಡುತ್ತವೆ. ಕಾಪು ದೀಪಸ್ತಂಭವನ್ನು 1901ರಲ್ಲಿ ನಿರ್ಮಿಸಲಾಗಿದೆ. 27 ಮೀಟರ್ ಎತ್ತರವಿರುವ ಈ ಲೈಟ್ ಹೌಸ್ನಿಂದ ಕಾಪು ಕಡಲ ಕಿನಾರೆಯನ್ನ ವೀಕ್ಷಿಸಬಹುದು. ಇದು ಉಡುಪಿಯಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಡೆಲ್ಟಾ ಬೀಚ್ 3 ಕಡೆ ನೀರಿನಿಂದ ಆವೃತವಾಗಿರುವ ಕೋಡಿಬೆಂಗ್ರೆ ಬೀಚ್ಗೆ ಡೆಲ್ಟಾ ಪಾಯಿಂಟ್ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರವಾಸಿಗರು ಮ್ಯಾಂಗ್ರೋವ್ ದೋಣಿ ವಿಹಾರವನ್ನ ಮಾಡಬಹುದು. ಇದು ಉಡುಪಿಯಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಕೂಡ್ಲು ತೀರ್ಥ ವಾಟರ್ ಫಾಲ್ಸ್ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ನಡುವೆ ಇರುವ ಜಲಪಾತ ಆಗುಂಬೆ ಶ್ರೇಣಿಯಲ್ಲಿ ಹರಿಯುವ ಸೀತಾ ನದಿಯಿಂದ ನಿರ್ಮಾಣವಾಗಿದೆ. ಅತ್ಯಂತ ಸುಂದರವಾದ ಜಲಪಾತವಾಗಿರುವ ಇದು ವರ್ಷದ ಎಲ್ಲ ಕಾಲಮಾನದಲ್ಲಿಯೂ ಭೇಟಿಯನ್ನು ನೀಡಬಹುದು. ಇದು ಉಡುಪಿಯಿಂದ 61 ಕಿಲೋಮೀಟರ್ ಮತ್ತು ಆಗುಂಬೆಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಮರವಂತೆ ಬೀಚ್ ಅತ್ಯಂತ ಸುಂದರವಾಗಿರುವ ಮರವಂತೆ ಬೀಚ್ ಉಡುಪಿಯಿಂದ 51 ಕಿಲೋಮೀಟರ್ ದೂರದಲ್ಲಿದೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಪ್ರಮುಖ ಹಿಂದೂ ದೇವಾಲಯವಾಗಿರುವ ಮೂಕಾಂಬಿಕೆ ದೇವಾಲಯವು ಶಕ್ತಿ ದೇವತೆಯಾಗಿ ಹೆಸರುವಾಸಿಯಾಗಿದೆ. ಮಣಿಪಾಲ್ ಮ್ಯೂಸಿಯಂ 1954ರಲ್ಲಿ ಸ್ಥಾಪಿಸಲಾದ ಈ ಮ್ಯೂಸಿಯಂ ಮಣಿಪಾಲ್ ಪಟ್ಟಣದಲ್ಲಿದೆ. ಇಲ್ಲಿ ಪ್ರಮುಖ ಜೀವಿಗಳ ದೇಹಗಳನ್ನು ಸಂರಕ್ಷಿಸಿ ಇಡಲಾಗಿದೆ. ಕಾರ್ಕಳ ಗೊಮ್ಮಟೇಶ್ವರ ಪ್ರತಿಮೆ ವಿಶ್ವದ 2ನೇ ಅತಿ ಎತ್ತರದ ಬಾಹುಬಲಿ ಪ್ರತಿಮೆ ಎಂದು ಇದನ್ನ ಗುರುತಿಸಲಾಗಿದೆ. ಈ ಪ್ರತಿಮೆ 42 ಅಡಿ ಎತ್ತರವಿದೆ. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾ ಮಸ್ತಾಭಿಷೇಕವನ್ನ ಆಯೋಜಿಸಲಾಗುತ್ತೆ. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಸ್ವರ್ಣ ನದಿಯ 2 ದಡಗಳನ್ನು ಸಂಪರ್ಕಿಸಲು ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಸ್ಥಳ ಜಲಕ್ರೀಡೆ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ. ಇದು ಉಡುಪಿಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಅತ್ಯಂತ ಸುಂದರ ವಿನಾಯಕ ದೇವಾಲಯವು ಉಡುಪಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಸೇಂಟ್ ಲಾರೆನ್ಸ್ ಚರ್ಚ್ ಕಾರ್ಕಳದಲ್ಲಿರುವ ರೋಮನ್ ಕ್ಯಾಥೋಲಿಕ್ ಚರ್ಚ್ ಇದಾಗಿದೆ. ಇದನ್ನ 1759ರಲ್ಲಿ ನಿರ್ಮಿಸಲಾಗಿದೆ. ಚತುರ್ಮುಖ ಬಸದಿ ಕಾರ್ಕಳದಲ್ಲಿರುವ ಪುರಾತನ ಸ್ಮಾರಕಗಳಲ್ಲಿ ಚತುರ್ಮುಖ ಬಸದಿಯೂ ಒಂದಾಗಿದೆ. ಇದನ್ನ 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಾರ್ಪೊರೇಷನ್ ಬ್ಯಾಂಕ್ ಮ್ಯೂಸಿಯಂ ಉಡುಪಿ ನಗರದಲ್ಲಿರುವ ಇದು ಭಾರತದಲ್ಲಿನ ನಾಣ್ಯಗಳು ಮತ್ತು ಅಂಚೆ ಚೀಟಿ ಸಂಗ್ರಹಣೆಯ ಪ್ರಮುಖ ಮೂಲವಾಗಿದೆ. ಕ್ರಿಸ್ತಶಕ 400 ವರ್ಷಗಳಷ್ಟು ಹಿಂದಿನ ವಿವಿಧ ರಾಜವಂಶಗಳಿಗೆ ಸೇರಿದ ನಾಣ್ಯಗಳನ್ನು ಇಲ್ಲಿ ವೀಕ್ಷಿಸಬಹುದು. 1906ರಲ್ಲಿ ಪ್ರಾರಂಭವಾದ ಇದನ್ನ ಬ್ಯಾಂಕಿಂಗ್ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಕಾಯಿನ್ ಮ್ಯೂಸಿಯಂ ಕಾರ್ಪ್ ಬ್ಯಾಂಕ್ ಎಂದು ಕರೆಯಲಾಗುತ್ತೆ. ಪಡುಬಿದ್ರಿ ಬೀಚ್ ಶಾಂತವಾದ ಕಡಲ ತೀರವನ್ನು ಹೊಂದಿರುವ ಪಡುಬಿದ್ರಿ ಬೀಚ್ನಲ್ಲಿ ಜಲಕ್ರೀಡೆ, ಸಾಹಸಮಯ ಸವಾರಿಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಸ್ವಚ್ಛ ಪರಿಸರ ಮತ್ತು ಸೂರ್ಯಾಸ್ತದ ಸಮಯ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಅನಂತೇಶ್ವರ ದೇವಾಲಯ ಹಿಂದೂ ಪುರಾತನ ದೇವಾಲಯವಾಗಿರುವ ಈ ದೇವಾಲಯ ಉಡುಪಿ ಪಟ್ಟಣದಲ್ಲಿದೆ. ಸ್ನೇಹಿತರೆ, ಇವಿಷ್ಟು ಉಡುಪಿ ಜಿಲ್ಲೆಯಲ್ಲಿರುವ ಪ್ರಮುಖ ಪ್ರವಾಸಿ ಸ್ಥಳಗಳು. ನಮಸ್ಕಾರ.